ನಮ್ಮನ್ನ ಕೇಳ್ತಾರೆ, ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ. ಅವರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ, ನಮ್ಮ ಕತೆನೆಲ್ಲ ಹೇಳ್ತಾರೆ. ನೀವೇನು ಅಧ್ಯಕ್ಷರೇ ಪುಣ್ಯವಂತರ, ನೀವೇನ ಅಂತ ಆಮೇಲೆ ಮಾತಾಡಿ. ಕಾಲದ ವರ್ಷದ ಹೇಳ್ತಾ ಇದ್ದಾರೆ, ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ. 2023ರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ ಕೃಷ್ಣ ಅವರೇ ಸುಮಾರು 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ. 23 ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ. ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ, ಬರಗಾಲ ಬಂದಾಗ 38 ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಹೈಯೆಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ. ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ, ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ, ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು 1 ವಾರ ಟೈಮ್ ಕೊಡಿ, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು. ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರೆಗೆ 1 ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ಕಾಗಲಿಲ್ಲ. ಅವ್ರ ಕೈಲಿ ಕೊಡಿ ಅಂತ ಕೇಳಕ್ಕಾಗ್ಲಿಲ್ಲ ಇವ್ರ ಕೈಲಿ, ರಾಜ್ಯದ ಪರವಾಗಿ. ಮಾತಾಡ್ತಾರೆ, ಉತ್ತರ ಕೊಡೋಕೆ ಏನ್ ಕೊಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೇಳಿದ್ವಿ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ. ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ, ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಈ ಕಡೆ ನೋಡಿ, ಎಲ್ಲೂ ನಾವು 1 ಪೈಸಾ ಕಡಿಮೆ ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ಅಧ್ಯಕ್ಷರೇ, ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ. ನಾನು ಪ್ರತಿ ಮಾತಾಡ್ತೀನಲ್ಲ, ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನು ಇರಲ್ಲ. ನೀವು ಮಾತಾಡುವಾಗ ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ, ಹೇಳಿ. ಅವಾಗ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ, ನಾವು ಕೇಳಕ್ ಸಿದ್ಧ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಮಾಡೋದಕ್ಕೆ ಇರೋದು. ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದು. ನಿಮ್ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟರು? ರಾಜ್ಯ ಸರ್ಕಾರ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟಾಗ್ಸಿಟ್ಟು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಿ ಅಂತ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ದು, ಅದೇ 40% ಸುಳ್ಳಲ್ಲ. 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನಾ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದಲ್ವ ಅದು? ದುಪ್ಪಟ್ಟು ಮಾಡ್ತೀನಿ, ಈಗ 80% ಆಗಿದೆ. ಹೇಳಿದ್ರಿ, ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 10,000 ರಿಪೋರ್ಟ್ ಕಾರ್ಡು. ಸುಮ್ಮನೆ ಸುಳ್ಳು ಹೇಳಿದ್ರೆ ಸುಳ್ಳು ಅಧ್ಯಕ್ಷರೇ, ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ 40% ಸುಳ್ಳು ಹೇಳಿದ್ರಲ್ಲ, ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 80% ಅಲ್ಲ ಈಗ. ನಿಮ್ಗೆ ಯಾಕೆ ಸಿಟ್ಟು ಅಂತ ಹೇಳಿದ್ರೆ ನಾವು ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಇರ್ಬೇಕ್ರಿ. ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಇರಬೇಕು. 10,000 ರಿಪೋರ್ಟ್ ಕಾರ್ಡು. ಇಲ್ಲಿ ಸ್ತ್ರೀ ಶಕ್ತಿ ಯಾವ್ದು ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್. ಇಲ್ದಿದ್ರೆ ನೀವು ಮೊದಲು ಕೊಡಿ ದುಡ್ಡನ್ನ ಅಂತ ಹೇಳ್ತಾರೆ. ಶಿವಲಿಂಗ ಗೌಡರು ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ. ಆ ಈಗಲೇ ಚರ್ಚೆ ಮಾಡೋಣ. ನೀವೇನು ಅರ್ಥ ಆಗಲ್ಲ. ಇವತ್ತೇನಾರ ಕರ್ನಾಟಕ
ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಅಂಕಿಅಂಶ ನಿಮ್ಗೆ ಅರ್ಥ ಆಗಲ್ಲ. ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಈ ತರ ಮಂತ್ರಾಲೋಚನೆ ಮಾಡೋದಲ್ಲ ಕೇಂದ್ರ. ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಇದ್ದಾರೆ ನಿಮ್ಗೆ ಅಧ್ಯಕ್ಷರೇ. ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ? ಕೊಡ್ರಿ ಯಾರ ಮನೆ ಕೊಡ್ತಾ ಇದ್ರಿ? ಬಲ್ರಿ ಚರ್ಚ್ಗೆ ಎಲ್ಲ ಟ್ಯಾಕ್ಸ್ ಬನ್ನಿ ಕೇಳಿ. ವಿರೋಧ ಪಕ್ಷ ನಾಯಕರು ಮಾತಾಡೋದನ್ನ ಕೇಳಿ. ಅಲ್ಲ, ವಿರೋಧ ಪಕ್ಷ ನಾಯಕರು ಬಂದೇ ಬರುತ್ತೆ. ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಕೇಳಲೇ ಇಲ್ಲ ಅವರು ಎಂಪಿಗಳು. ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟಪ್ ಮಾಡ್ರಿ, ಫೈಟಪ್ ಮಾಡಿ. ಅವ್ರ ಎಂಪಿ ಹೆಸರು ಕೇಳಿ ಹೋಗಿ ಅವರು. ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ? ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇವತ್ತು ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತ ಅರ್ಥ ಆಗಲ್ಲ. ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಯೋಜನೆ ನಿಮ್ಗೆ ಅರ್ಥ ಆಗಲ್ಲ. ಅದು ಬಿಡಿ. ಹೌಸಿಂಗ್ ಮಾಡಾಕಿದ್ರಿ. ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ಪರಿಹಾರ ಇನ್ಶೂರೆನ್ಸ್ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ? ಸುರೇಶ ಅಲ್ಲ, ನೀವು ಎಲ್ಲರೂ ಹೇಳ್ತಿರ್ತೀರಿ ಮತ್ತೆ ಉತ್ತರ ಹೆಂಗೆ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ. ಮಾತಾಡಿದ ಮೇಲೆ ಉತ್ತರ ಕೊಡುವಾಗ ಹೇಳ್ತಾರೆ. ತಾವು ದಯವಿಟ್ಟು ಕುತ್ಕೊಳ್ಳಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮಗೊಂದು ವಿನಂತಿ. ಬೇಡ, ಅವ್ರು ಮಾತಾಡಿ. ಅಲ್ಲ, ಒಂದೇ ವಿನಂತಿ. ಮಾತಾಡಿ. ಅವರು ಒಂದ್ ವಿನಂತಿ, ಹೇಳ್ದಾಗಿಲ್ಲ. ಒಂದ್ ನಿಮಿಷ ಕೇಳ್ರಿ. ಒಂದ ವಿನಂತಿ. ಎಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವ್ರು ಕೌನ್ಸಿಲ್ದಾಗ ಇರ್ತಾರೆ, ಸದನ ಶಾಂತ ಇರ್ತದೆ. ಅದಕ್ಕೆ ದಯಮಾಡಿ ಅವ್ರಿಗೆ ಕೌನ್ಸಿಲ್ ಇದು ಕೊಟ್ರೆ ಆಮೇಲೆ ಕೃಷ್ಣಾನು ಸುಮ್ ಇರ್ತಾರೆ. ಯಾರು ಉತ್ತರ ಹೇಳೋರು ಬೇಕಿಲ್ಲ. ಅವ್ರ ಕುರ್ಚಿಗೆ ಸ್ವಲ್ಪ ಗಮನ ಕೊಡಿ. ಬೇಕಿಲ್ಲ, ನಿಮ್ಗೆ ಯಾರು ಉತ್ತರ ಕೊಡೋದು ಬೇಕಿಲ್ಲ. ಅವ್ರು ಕೊಟ್ರೆ ಅವ್ರು ಕೆಟ್ಟರು. ಇಲ್ಲ. ಮಾನ್ಯ ಅಧ್ಯಕ್ಷ, ನೀವು ಮಾತಾಡಿ ಎಲ್ಲಿ ತನಕ ನೀವು ಸುಳ್ಳು ಹೇಳೋದು? ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ತಕರಾರಿಲ್ಲ. ಈಗ ಪದೇ ಪದೇ ಎದ್ದು ಕೇಳಿ, ಕೃಷ್ಣ ಅವ್ರ ಹೆಸರು ಹೇಳಿ, ನಮ್ಮ ಹೆಸರು ಹೇಳಿ, ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ, ನಿಮ್ದು ಅದು ತಗೊಳ್ಳಿ, ನಿಮ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ಕಾಗಲ್ಲ. ಅಂಕಿಅಂಶ ಕೊಟ್ಟು ಮಾತಾಡಿ. ಈಗ ವಿರೋಧ ಪಕ್ಷ ನಾವು ಕೊಟ್ಟಿಲ್ಲ ಅಂಕಿಅಂಶ. ನಮ್ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಆಗಿದೆ, ಒಪ್ಕೊಂಡು ಡಿಬೇಟ್ ಮಾಡೋಣ, ತೊಂದರೆ ಇಲ್ಲ. ಆದ್ರೆ ನಮ್ಮಿಬ್ರಿಂದ ಇಷ್ಟು ಪ್ರಾಬ್ಲಮ್ ನಿಮ್ಗೆ? ಪ್ರಾಬ್ಲಮ್ ಏನು? ಯಾರು ಹೇಳಿದ್ರು ಪ್ರಾಬ್ಲಮ್ ಅಂತ? ಯಾರು ಹೇಳ್ತಾ ಇಲ್ಲಪ್ಪ. ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ಇಬ್ಬರಿಗೆ ಬೇರೆ ಬೇರೆ ಕೂಡಿಸಿ ಅಂತ. ಖರ್ಗೆ ಮಿನಿಸ್ಟರ್, ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ನಾವು ಕೂತ್ಕೊಳ್ರಿ. ಇಲ್ಲ, ಕೂತ್ಕೊಳ್ತೀವಿ. ಸ್ವಲ್ಪ ಅವರು ಅಂಕಿಅಂಶಗಳೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ತೊಂದರೆ ಇಲ್ಲ. ಅರ್ಧ ಸತ್ಯಗಳು ಹೇಳಿದ್ರೆ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ. ಹೈಕಮಾಂಡ್ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ. ನಾಳೆ ಎಡಿಟೋರಿಯಲ್ ಬರೀತಾರೆ. ಅಲ್ಲ, ಸತ್ಯ ಅದ್ರಲ್ಲಿ ಏನಿಲ್ಲ. ನಾವು ಇಷ್ಟೇ ನಿವೇದನೆ ಮಾಡೋದು. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ